ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜೂನ್ 24ರ ನಂತರ ಕುಂಭ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಜೂನ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ಕುಂಭ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ, ಇರುವಂತಹ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಿದ್ರೆ ಒಳ್ಳೆಯದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಕುಂಭ ರಾಶಿಯವರಿಗೆ ಈ ಜೂನ್ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಜೂನ್ 24ರ ನಂತರ ಈ ಕೊನೆಯ ವಾರವು ನಿಮ್ಮಲ್ಲಿ ಏನೆಲ್ಲ ಅದೃಷ್ಟಗಳನ್ನು ತರಲಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಕುಂಭ ರಾಶಿಯವರಿಗೆ 2026ರ ಈ ತಿಂಗಳು ಹೆಚ್ಚಿನ ಜವಾಬ್ದಾರಿಗಳು ಮತ್ತು ಕೆಲಸದ ಒತ್ತಡದ ಸಮಯವಾಗಿತ್ತು ಅಂತಲೇ ಹೇಳ್ಬೋದು. ಏಕೆಂದರೆ ಶನಿಯ ಸಾಡೆಸಾತಿಯ 2ನೇ ಹಂತದಲ್ಲಿ ಇರುವುದರಿಂದ ಶನಿಯು ನಿರಂತರವಾಗಿ ಶಿಸ್ತನ್ನು ಈ ರಾಶಿಯವರಿಗೆ ಕಳಿಸಲಿದ್ದಾರೆ. ಈ ತಿಂಗಳು ವಿಶೇಷ ಲಕ್ಷಣವೇನೆಂದರೆ, ಜೂನ್ 2ರಂತೆಯೇ ಆಲ್ರೆಡಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಗುರುವು ನಿಮ್ಮ ಸಂಪತ್ತು ಮತ್ತು ಲಾಭದ ಅಧಿಪತಿಯಾಗಿ ಇರಲಿದ್ದು 6ನೇ ಮನೆಗೆ ಅಂದರೆ ಕಟಕ ರಾಶಿಗೆ ಉತ್ತುಂಗ ಸ್ಥಾನದಲ್ಲಿ ಆಲ್ರೆಡಿ ಪ್ರವೇಶವನ್ನು ಮಾಡಿರೋದ್ರಿಂದ 6ನೇ ಮನೆಗೆ ಗುರುವಿನ ಆಗಮನವು ಈ ಬಗ್ಗೆ ಚಿಂತಿಸುವಂತಹ ಅಗತ್ಯವನ್ನು ನೀಡೋದಿಲ್ಲ. ಏಕೆಂದರೆ ಉತ್ತುಂಗದ ಸ್ಥಾನವು ನಿಮ್ಮನ್ನು ದೀರ್ಘಕಾಲದ ಸಮಸ್ಯೆಗಳಿಂದ ಮುಕ್ತಗೊಳಿಸಲಿದೆ. ಅದರಲ್ಲೂ ಈ 2ನೇ ವಾರದಲ್ಲಿಯೇ 4ನೇ ಮನೆಯಲ್ಲಿ ಮಂಗಳನ ಸಂಚಾರವು ಆಸ್ತಿ ವಿಷಯಗಳಲ್ಲಿ ಗೊಂದಲವನ್ನು ತರ್ತಾ ಬಂದಿದೆ. ಆದರೆ ಕುಟುಂಬದ ಶಾಂತಿ ಮತ್ತು ಸಂತೋಷವನ್ನು ಕಾಪಾಡಿಕೊಳ್ಳುವುದು ಈ ರಾಶಿಯವರಿಗೆ ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಜೂನ್ ತಿಂಗಳಿನಲ್ಲಿ ಕುಂಭ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು ಮತ್ತು ಅವುಗಳ ಪ್ರಭಾವ ಹೇಗಿರಲಿದೆ ಎನ್ನುವುದನ್ನು ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 2 ಮತ್ತು 11ನೇ ಮನೆಯ ಅಧಿಪತಿಯಾಗಿ ಗುರುವು ಈ ತಿಂಗಳಿನಲ್ಲಿ ಇರಲಿದ್ದು 6ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಆಲ್ರೆಡಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಗುರು ಹಳೆಯ ಸಾಲಗಳನ್ನು ತೀರಿಸುವ ವಿಚಾರದಲ್ಲಿ, ವಿರೋಧಿಗಳ ಮೇಲೆ ಜಯ, ಆರೋಗ್ಯ ರಕ್ಷಣೆ ಮತ್ತು ಸೇವಾ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಲಾಭಗಳನ್ನು ಈ ರಾಶಿಯವರಿಗೆ ತರಲಿದ್ದಾರೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ 5 ಮತ್ತು 6ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಜೂನ್ 8ರವರೆಗೆ 5ನೇ ಮನೆಯಲ್ಲಿ ಇರೋ ಕಾರಣ ಇದು ಕಲಾವಿದರಿಗೆ ಲಾಭವನ್ನು ತಂದುಕೊಡಲಿದೆ. ಅದರ ನಂತರ 6ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರುವಿನ ಸಂಯೋಗವೂ ಕೂಡ ಉಂಟಾಗೋದ್ರಿಂದ ಕೆಲಸದ ಸ್ಥಳದಲ್ಲಿ ಕೆಲಸದ ಹೊರೆ ಮತ್ತು ಸಹೋದ್ಯೋಗಿಗಳಿಂದ ಸಹಕಾರವೂ ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, ಸೂರ್ಯನು ಈ ರಾಶಿಯವರ 4 ಮತ್ತು 5ನೇ ಮನೆಯಲ್ಲಿ ಸಂಚಾರವನ್ನು ಮಾಡಲಿದ್ದು ಜೂನ್ 15ರವರೆಗೆ 4ನೇ ಮನೆಯಲ್ಲಿ ಇರೋದರಿಂದ ತಾಯಿಯ ಕಡೆಯವರೊಂದಿಗೆ ಅಭಿಪ್ರಾಯದ ವ್ಯತ್ಯಾಸಗಳು ಕೂಡ ಕಂಡುಬರ್ಬೋದು. ಅದಾದ ನಂತರ 5ನೇ ಮನೆಯಲ್ಲಿ ಮಿಥುನ ರಾಶಿಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಸೂರ್ಯನು ಮಕ್ಕಳ ಪ್ರಗತಿಯನ್ನು ತರಲಿದ್ದಾರೆ. ಈ ಟೈಮ್ನಲ್ಲಿ ಈ ರಾಶಿಯವರಿಗೆ ಅಪರಿಮಿತವಾದಂತಹ ಧೈರ್ಯ. 4ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಮಂಗಳನು ರಿಯಲ್ ಎಸ್ಟೇಟ್ ಖರೀದಿಗಳು, ಮನೆಯಲ್ಲಿ ಸ್ವಲ್ಪ ಉದ್ವಿಗ್ನ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡ್ಬೋದು ಈ ಜೂನ್ 21ರ ನಂತರ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ 5 ಮತ್ತು 6ನೇ ಮನೆಯಲ್ಲಿ ಬುಧನು ಇರಲಿದ್ದು ಜೂನ್ 22ರವರೆಗೆ 5ನೇ ಮನೆಯಲ್ಲಿ ತನ್ನದೇ ಆದ ರಾಶಿಯಲ್ಲಿ ತೀಕ್ಷ್ಣ ಬುದ್ಧಿಶಕ್ತಿಯನ್ನು ಹೊಂದಿರತಕ್ಕಂತಹ ಇವರು ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ 2ನೇ ಮನೆಯ ಮೀನ ರಾಶಿಯಲ್ಲಿ ಇರತಕ್ಕಂತಹ ಶನಿಯ ಸಾಡೆಸಾತಿ ಇರೋ ಕಾರಣ ಮಾತು ಮತ್ತು ಸಂಪತ್ತಿನ ಮನೆಗಳ ವಿಚಾರದಲ್ಲಿ ಸಾಕಷ್ಟು ಪ್ರಭಾವವನ್ನು ಶನಿಯು ಬೀರಲಿದ್ದಾರೆ. ಕುಟುಂಬದ ಜವಾಬ್ದಾರಿಗಳು, ಕಠಿಣ ಮಾತಿನಿಂದ ದೂರವಿರುವುದು ಮತ್ತು ಆರ್ಥಿಕ ವಿಚಾರದಲ್ಲಿ ಈ ರೀತಿಯ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಹೊಸ ಸಾಲ ಅನುಮೋದನೆಯನ್ನು ಬಯಸತಕ್ಕಂತಹ ಉದ್ಯಮಿಗಳಿಗೆ ಈ ತಿಂಗಳು ಬಹಳ ಅನುಕೂಲಕರವಾಗಿರಲಿದೆ. ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ನೀವು ಬ್ಯಾಂಕುಗಳ ಸುತ್ತಲೂ ಓಡಾಡುತ್ತಿದ್ದರೆ
6ನೇ ಮನೆಯಲ್ಲಿ ಗುರುವಿನ ಉನ್ನತ ಸ್ಥಾನವು ಬಹಳಷ್ಟು ಸಹಾಯವನ್ನು ಈ ರಾಶಿಯವರಿಗೆ ಮಾಡಲಿದೆ. ಈ ಪ್ರಭಾವವು ನಿಮ್ಮ ಸಾಲವನ್ನು ಸುಲಭವಾಗಿ ಅನುಮೋದಿಸುವುದನ್ನು ಖಚಿತಪಡಿಸಲಿದೆ. ಜೂನ್ 15ರ ನಂತರ 7ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಸೂರ್ಯನು 5ನೇ ಮನೆಗೆ ಹೋಗುವ ಕಾರಣ ನಿಮ್ಮ ವಿವೇಚನೆ ಮತ್ತು ಬುದ್ಧಿವಂತಿಕೆಯ ಮೂಲಕ ಹೊಸ ಗ್ರಾಹಕರನ್ನು ಆಕರ್ಷಿಸಲಿದ್ದೀರಿ. ಸೃಜನಶೀಲ ಕ್ಷೇತ್ರಗಳು, ವಿನ್ಯಾಸ ಮತ್ತು ಸಲಹಾ ಕ್ಷೇತ್ರಗಳಲ್ಲಿ ತೊಡಗಿರುವವರು ಉತ್ತಮ ಲಾಭವನ್ನು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಜೂನ್ 21ರ ನಂತರ ಮಂಗಳನ 4ನೇ ಮನೆಗೆ ಸ್ಥಳಾಂತರ ಆಗುವ ಕಾರಣ ನಿರ್ಮಾಣ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಮಾಡುವವರು ಬಹಳ ವೇಗವಾಗಿ ಕೆಲಸವನ್ನು ಮಾಡಬೇಕು ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಂಡಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಹಣಕಾಸಿನ ಲಾಭದ ವಿಚಾರಕ್ಕೆ ಬರೋದರೆ, ಆರ್ಥಿಕವಾಗಿ ಈ ತಿಂಗಳು ಹಳೆಯ ಸಾಲಗಳನ್ನು ತೀರಿಸುವ ತಿಂಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಂಪತ್ತು ಮತ್ತು ಲಾಭದ ಅಧಿಪತಿಯಾಗಿರ್ತಕ್ಕಂತಹ ಗುರು 6ನೇ ಮನೆಯಲ್ಲಿ ಉತ್ತುಂಗ ಸ್ಥಾನದಲ್ಲಿ ಇರುವುದರಿಂದ ಹಣ ಗಳಿಸುವುದರಿಂದ ಹಳೆಯ ಸಾಲಗಳನ್ನು ತೀರಿಸುವತ್ತ ನಿಮ್ಮ ಆದ್ಯತೆಯನ್ನು ಬದಲಾಗಿಸುತ್ತೇವೆ ಅಂತಲೇ ಹೇಳ್ಬೋದು. ನಿಮ್ಮ ಕಠಿಣ ಪರಿಶ್ರಮದಿಂದ ಗಳಿಸಿದಂತಹ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಲಾಗುವುದಿಲ್ಲ, ಆದರೆ ನಮ್ಮ ಸಾಲದ ಹೊರೆಯನ್ನು ಕಡಿಮೆ ಮಾಡಲು ಬಳಸಲಾಗ್ತದೆ. ಹಾಗೆಯೇ ಶನಿಯು 2ನೇ ಮನೆಯಲ್ಲಿ ಇರುವುದರಿಂದ ಖರ್ಚುಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಕೂಡ ಈ ರಾಶಿಯವರಿಗೆ ಬಹಳ ಮುಖ್ಯವಾಗಿರಲಿದೆ. ಈ ಜೂನ್ 24ರಂದು ಮಂಗಳನು 4ನೇ ಮನೆಗೆ ಆಲ್ರೆಡಿ ಸ್ಥಳಾಂತರವನ್ನಗೊಂಡ ನಂತರ ನೀವು ಹೊಸ ಮನೆ ಖರೀದಿಸಲು ಅಥವಾ ಭೂಮಿಗೆ ಮುಂಗಡ ಪಾವತಿ ಹಣ ಮಾಡಲು ಸ್ವಲ್ಪ ಹಣವನ್ನು ಹೂಡಿಕೆಯನ್ನು ಕೂಡ ಮಾಡ್ಬೋದು. ಇದು ಭವಿಷ್ಯಕ್ಕೆ ಉತ್ತಮವಾದಂತಹ ನಿರ್ಧಾರವನ್ನು ಸಾಬೀತುಪಡಿಸಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಆರೋಗ್ಯ ಮತ್ತು ಶಾಸ್ತ್ರದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ದೃಷ್ಟಿಯಿಂದ 6ನೇ ಮನೆಯ ಸಕ್ರಿಯಗೊಳಿಸುವಿಕೆಯಿಂದಾಗಿ ಸ್ವಲ್ಪ ಎಚ್ಚರಿಕೆ ಈ ರಾಶಿಯವರಿಗೆ ಅಗತ್ಯ ಅಂತಲೇ ಹೇಳ್ಬೋದು. 6ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಸಂಯೋಗ ನಿಮ್ಮ ಹಾರ್ಮೋನುಗಳ ಅಸಮತೋಲನ ಸಮಸ್ಯೆಗೆ ಕಾರಣವಾಗಬಹುದು. ವಿಶೇಷವಾಗಿ ಮಧುಮೇಹಿಗಳು ಸಿಹಿ ತಿಂಡಿಗಳನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು ಅಂತಲೇ ಹೇಳ್ಬೋದು. ಜೂನ್ 21ರಂದು ಮಂಗಳ ಗ್ರಹವು 4ನೇ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ ದೇಹದಲ್ಲಿ ಆಮ್ಲೀಯತೆ ಅಥವಾ ಪಿತ್ತರಸ, ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಯೋಗ ಮತ್ತು ಧ್ಯಾನದ ವಿಚಾರಕ್ಕೆ ಬರೋದಾದರೆ, ನೀವು ಮಾನಸಿಕ ಶಾಂತಿಯನ್ನು ಕಾಣಲು ಮತ್ತು ದೈಹಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಯೋಗ ಮಾಡುವುದು ಬಹಳ ಕಡ್ಡಾಯ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಈ ತಿಂಗಳು ನಿಮ್ಮ ಕುಟುಂಬ ಜೀವನದಲ್ಲಿ ತಾಳ್ಮೆ ಮತ್ತು ತಿಳುವಳಿಕೆ ನಿರ್ಣಾಯಕವಾಗಿರುತ್ತದೆ. 2ನೇ ಮನೆಯಲ್ಲಿ ಶನಿಯ ಮಾತಿನಿಂದ ನಿಮ್ಮ ಕಠೋರತೆಯನ್ನು ಇದು ಹೆಚ್ಚಿಸಲಿದೆ ಅಂತಲೇ ಹೇಳ್ಬೋದು. ಜೂನ್ 21ರಂದು ಮಂಗಳನು 4ನೇ ಮನೆಗೆ ಪ್ರವೇಶವನ್ನು ಮಾಡೋದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದೀರಿ. ಹಾಗೆಯೇ ಜೂನ್ 15ರ ನಂತರ ಆಲ್ರೆಡಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಸೂರ್ಯನು 5ನೇ ಮನೆಯಲ್ಲಿ ಇರೋದರಿಂದ ವೈವಾಹಿಕ ಜೀವನ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಅತ್ಯಂತ ಮಧುರವಾಗಿ ಇರಿಸಲಿದ್ದಾರೆ. ಇಂದಿನ ತಪ್ಪು ಗ್ರಹಿಕೆಗಳನ್ನು ಮರೆತು ನೀವು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ. ನಿಮ್ಮ ಮಕ್ಕಳ ಪ್ರಗತಿಯು ನಿಮಗೆ ಸಂತೋಷವನ್ನು ನೀಡಲಿದೆ ಅಂತ ಹೇಳ್ತಾ, ಇನ್ನು ಈ ರಾಶಿಯವರ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸತಕ್ಕಂತಹ ವಿದ್ಯಾರ್ಥಿಗಳು ಈ ತಿಂಗಳು ಖಚಿತವಾದ ಅಸ್ತ್ರವನ್ನು ಕಾರ್ಯನಿರ್ವಹಿಸ್ತಾರೆ. ಶಿಕ್ಷಣದ ಸೂಚಕನಾದಂತಹ ಗುರು 6ನೇ ಮನೆಯಲ್ಲಿ ಉತ್ತುಂಗ ಸ್ಥಾನದಲ್ಲಿ ಇದ್ದರೂ ಬ್ಯಾಂಕಿಂಗ್ ಮತ್ತು ಕಾನೂನು ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದೀರಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳ ಜೊತೆಗೆ ನೀವು ಹೊಂದಿಕೊಂಡಿರುವಂತಹ ಆಸೆಯೂ ಕೂಡ ನೆರವೇರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರದ ವಿಚಾರಕ್ಕೆ ಬರೋದಾದರೆ, ಶನಿಯ ಸಾಡೆಸಾತಿಯ ಪರಿಣಾಮಗಳನ್ನು ತಗ್ಗಿಸಲು ಮತ್ತು 4ನೇ ಮನೆಯಲ್ಲಿ ಮಂಗಳನಿಂದ ಉಂಟಾಗುವ ದೇಶೀಯ ಕಲಹಗಳನ್ನು ತಪ್ಪಿಸಲು, ಹಾಗೆ 6ನೇ ಮನೆಯಲ್ಲಿ ಉಚ್ಚ ಗುರುವಿನಿಂದ ಉಂಟಾಗುವ ಯಶಸ್ಸನ್ನು ಪಡೆಯಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದೀರಿ. ಮೊದಲನೇದಾಗಿ 2ನೇ ಮನೆಯಲ್ಲಿ ಶನಿಯ ಸಾಡೆಸಾತಿಯ ದುಷ್ಪರಿಣಾಮಗಳನ್ನು ತೊಡೆದು ಹಾಕಲು ಮತ್ತು ಮಾತಿನಲ್ಲಿ ಮಾಧುರ್ಯವನ್ನು ಕಾಪಾಡಿಕೊಳ್ಳಲು ಪ್ರತಿ ಶನಿವಾರದಂದು ಶಿವನ ದೇವಾಲಯದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಿ ಸ್ನೇಹಿತರೆ. ಜೂನ್ 21ರಂದು 4ನೇ ಮನೆಯಲ್ಲಿ ಮಂಗಳನ ಸಂಚಾರ ಆಲ್ರೆಡಿ ಉಂಟಾಗಿರೋ ಕಾರಣ ಕೌಟುಂಬಿಕ ಅಶಾಂತಿಯನ್ನು ತಪ್ಪಿಸಲು ಮಂಗಳವಾರದಂದು ಕಾರ್ತಿಕೇಯ ಅಥವಾ ಹನುಮಾನ್ಜಿ ಅವರನ್ನು ಭೇಟಿ ಮಾಡಿ ಕೆಂಪು ಹೂವುಗಳಿಂದ ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ ಸ್ನೇಹಿತರೆ. 6ನೇ ಮನೆಯಲ್ಲಿ ಇರತಕ್ಕಂತಹ ಗುರುವು ಸಹಾಯದಿಂದ ಶತ್ರುಗಳನ್ನು ಸೋಲಿಸಲು ಮತ್ತು ಸಾಲದಿಂದ ಮುಕ್ತರಾಗಲು ಪ್ರತಿ ಗುರುವಾರದಂದು ಹಳದಿ ಬಟ್ಟೆಗಳನ್ನು ಧರಿಸಿ ದತ್ತಾತ್ರೇಯ ಅಥವಾ ದಕ್ಷಿಣಮೂರ್ತಿ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ ಸ್ನೇಹಿತರೆ. ಇದು ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರಿಗೆ ತರಲಿದೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದರೆ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದೀರಿ ಅಂತ ಹೇಳ್ತಾ,
ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿ ದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.